ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ಯಾರೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ಲೈಫ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋ ಬಂದು ನೀವು ನಂಬಿರ್ತಕ್ಕಂಥ ದೈವ ಅಥವಾ ಏಂಜಲ್ಸ್ ಯಾರಿದ್ದಾರೆ ಅವ್ರ ಕಡೆಯಿಂದ ಯಾವ ಯಾವ ಸಂದೇಶಗಳು ಇದೆ. ಎಷ್ಟೋ ಜನ ಇದು ಯಾಕೆ ನಾನು ಈ ಟಾಪಿಕ್ನ ಮೇಯ್ನಾಗಿ ಮಾಡ್ತೀನಿ ಅಂತಂದರೆ, ಎಷ್ಟೋ ಜನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ, ದೇವರಿಗೆ ಭಕ್ತಿಯಿಂದ ಬೇಡ್ಕೋತಾ ಇರ್ತೀರಾ. ಸೊ ಆ ಒಂದು ದೈವದ ಕಡೆಯಿಂದ ನಿಮ್ಮ ಪ್ರೇಯರ್ಸ್ ತಲುಪಿದೆಯಾ, ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಏನು ಮೆಸೇಜಸ್ ಇದೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಲುಪಬೇಕಾದಂತಹ ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ, ನಿಮ್ಮ ದೈವದ ಕಡೆಯಿಂದ ನಿಮಗೆ ಖಂಡಿತ ತಲುಪುತ್ತೆ. ಓಕೆ, ಸೊ ಹಾಗಾಗಿ ನಂಬಿಕೆ ಇಡಿ. ಟ್ರಸ್ಟ್ ಅನ್ನೋದು ಬಹಳ ಮುಖ್ಯ. ಹೋಪ್ಸನ್ನು ಕಳ್ಕೊಬೇಡಿ ದಯವಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಯಾವುದೇ ವಿಚಾರ ಆಗಿರ್ಬೋದು, ನಿಮ್ಮ ಹಣಕಾಸು, ಕೆಲಸ, ಜಾಬ್, ಕರಿಯರ್, ಬಿಸ್ನೆಸ್, ಪ್ರೀತಿ ವಿಚಾರ, ಫ್ಯಾಮಿಲಿ, ಹೆಲ್ತ್, ಯಾವುದೇ ಇರಲಿ ಮೆಸೇಜಸ್. ಓಕೆ, ಸೊ ಇಟ್ಸ್ ಓವರ್ ಆಲ್ ಮೆಸೇಜ್ ಅಂತಲೇ ನಾನು ಹೇಳ್ತೀನಿ. ಸೊ ಯಾವ ಮೆಸೇಜಸ್ ಬರುತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಓಕೆ, ಸೊ ಈ ಡೆಕ್ಕನ್ನು ನೋಡಿ, ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಏಂಜಲ್ಸ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ತಲುಪಬೇಕಾದಂತಹ ಮೆಸೇಜಸ್ ಏನಿದೆ ನಿಮಗೆ ತಲುಪಲಿ. ಓಕೆ, ಸೊ ಬನ್ನಿ. ಓಕೆ, ಎಷ್ಟು ಬೇಗ ಕನೆಕ್ಟ್ ಆಗುತ್ತೆ ಅಂತ. ಸೊ ದಟ್ಸ್ ದ ಪವರ್. ಎನರ್ಜೀಸ್ ಅಂತ ಏನು ಹೇಳ್ತೀವಿ, ದಟ್ಸ್ ದ ಪವರ್ ಆಫ್ ದ ಎನರ್ಜೀಸ್. ಓಕೆ, ಸೊ ನೋಡೋಣ ಇನ್ಯಾವ ಮೆಸೇಜಸ್ ಇದೆ. ನೀವು ನಿಮ್ಮ ದೈವವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಏನು ಮೆಸೇಜಸ್ ತಲುಪಬೇಕಾಗಿದೆ ದೈವದ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ. ಓಕೆ, ವಿ ಹ್ಯಾವ್ ಎಂಪ್ರೆಸ್ ಎನರ್ಜೀಸ್ ಬರ್ತದೆ, ಆ್ಯಂಡ್ ವಿ ಹ್ಯಾವ್ ದ 5 ಆಫ್ ವ್ಯಾಂಡ್ಸ್ ಎನರ್ಜೀಸ್. ಓಕೆ ಗೈಸ್, ನಾನು 7 ಕಾರ್ಡ್ ರೀಡಿಂಗ್ ಮಾಡ್ತೀನಿ ಇವತ್ತು. ನೋಡೋಣ ಯಾವ ರೀತಿ ಎನರ್ಜೀಸ್ ಇದೆ ನೀವು ನಂಬುವಂಥ ದೈವದಿಂದ. ಥಿಂಕ್ ಮಾಡಿ, ನಿಮ್ಮ ಪರ್ಸನ್ ಯಾವುದೇ ವಿಚಾರ ಇರ್ಬೋದು, ಥಿಂಕ್ ಮಾಡಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದಿಸ್ ಎನರ್ಜಿ. ಓಕೆ, ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಮೊದಲನೇದಾಗಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಕೆಲಸದಲ್ಲಿ ನಿಮಗೆ ಹೇಳಬೇಕು ಅಂದರೆ ಸಾಕಷ್ಟು ಗೊಂದಲಗಳಿದೆ, ತುಂಬ ಟೆನ್ಷನ್ಸ್ ಇದೆ, ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ ನಿಮ್ಮ ಕೊಲೀಗ್ಸ್, ನಿಮ್ಮ ಬಾಸ್ ಒಟ್ಟಿಗೆ ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟೋ ಜನ ಹೊಸ ಜಾಬ್ಗೋಸ್ಕರ ಸಹ ನೋಡ್ತಾ ಇದ್ದೀರಾ. ಆ್ಯಂಡ್ ಕೆಲವ್ರಿಗೆ ಹೇಗಂದರೆ, ನಾನು ಮಾಡ್ತಾ ಇರೋ ಜಾಬಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಂಬಳ ನನಗೆ ಪ್ರಾಪರಾಗಿ ಸಿಗ್ತಾ ಇಲ್ಲ, ಅಥವಾ ಬಹಳ ಕಮ್ಮಿ ಸಂಬಳದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇದೆ. ಓಕೆ, ಆ್ಯಂಡ್ ಹೇಳಬೇಕಂದ್ರೆ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಹಣಕಾಸಿನ ವಿಚಾರದಲ್ಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರೀಸೆಂಟಾಗಿ ತುಂಬ ಒಂದು ದೊಡ್ಡ ಘಟನೆ ಅಂತಕ್ಕಂಥದ್ದು, ಸಡನ್ ಘಟನೆ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೆದಿದೆ. ಓಕೆ, ಆ್ಯಂಡ್ ಯಾವ ಥರ ಆಗಿದೆ, ಅದು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ನಿಮ್ಮ ಹಣಕಾಸಿನ ಮೇಲೆ, ನಿಮ್ಮ ವರ್ಕ್ ಲೈಫ್ ಮೇಲೆ ಇದು ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳಬಹುದು. ಕೆಲವ್ರಿಗೆ ಹೇಳಬೇಕಂದ್ರೆ ಸಡನ್ನಾಗಿ ಆಕ್ಸಿಡೆಂಟ್ ಆಗುವಂಥದ್ದು, ಅಥವಾ ಇನ್ನೇನೋ ಮಾಡೋಕ್ಕೋಗಿ ಎದ್ದು ಬಿದ್ದು ಅಂದರೆ ಏಟ್ ಮಾಡ್ಕೊಳ್ಳೋದು. ಓಕೆ, ಫಿಸಿಕಲ್ ವೂಂಡ್ಸ್ ಅಂತ ನಾವೇನು ಹೇಳ್ತೀವಿ, ದೇಹಕ್ಕೆ ಏಟಾಗುವಂಥ ಒಂದು ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಯಾರಿಗೆಲ್ಲ ಆಗಿದೆ, ತುಂಬ ಎಚ್ಚರಿಕೆಯಿಂದ ಇರಿ. ಆ್ಯಂಡ್ ಸಪೋಸ್ ಏನೂ ಆಗಿಲ್ಲ, ದೇವರ ದಯೆ, ಚೆನ್ನಾಗಿರಿ. ಓಕೆ, ಬಟ್ ನೀವು ಸಹ ಎಚ್ಚರವನ್ನು ದಯವಿಟ್ಟು ವಹಿಸಿ. ಓಕೆನಾ. ಆ್ಯಂಡ್ ಇತ್ತೀಚಿನ ಈ ಒಂದು ವಾರದಲ್ಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಓಡಾಟ ಅಂತಕ್ಕಂಥದ್ದು ಜಾಸ್ತಿ, ಟ್ರಾವೆಲಿಂಗ್ ತುಂಬ ಮಾಡಬೇಕಾಗತ್ತೆ, ಒಂಥರ ಸ್ಟ್ರೆಸ್ಡ್ ಫೀಲ್ ಆಗ್ತೀರಾ ಈ ಒಂದು ವಾರದಲ್ಲಿ ಸಹ. ಓಕೆ, ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಓಕೆ, ಜಾಸ್ತಿ ಓಡಾಟ ಬೇಡ, ಜಾಸ್ತಿ ಸ್ಟ್ರೆಸ್ ಅಂತಕ್ಕಂಥದ್ದು ದಯವಿಟ್ಟು ತಗೋಬೇಡಿ. ಆ್ಯಂಡ್ ಇಷ್ಟು ದಿವಸ ಓಕೆ, ನೀವು ನಂಬಿರ್ತಕ್ಕಂಥ ದೈವ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಬ್ಯಾಡ್ ಟೈಮ್ ಮುಗಿದು ಒಳ್ಳೆ ಟೈಮ್ ಶುರುವಾಗ್ತಾ ಇದೆ. ಓಕೆ, ಸೊ ಇಷ್ಟು ದಿವಸ ಸಾಕಷ್ಟು ನೋವು, ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದೀರಾ. ಬಟ್ ನಿಮ್ಮ ಒಂದು ಪ್ರೇಯರ್, ನಿಮ್ಮ ಶುದ್ಧವಾದ ಒಂದು ಭಕ್ತಿ, ಓಕೆ, ದೇವರಿಗೆ
ತಲುಪಿದೆ ಅಂತಲೇ ಹೇಳ್ಬೋದು. ಸೊ ಟೈಮ್ ಚೇಂಜಿಂಗ್ ಕಾರ್ಡ್, ಸೊ ಇದು ಬಹಳ ಒಂದು ಪಾಸಿಟಿವ್ ಕಾರ್ಡ್ ಇನ್ ದ ಟ್ಯಾರೋ ಅಂತ ಹೇಳ್ತೀವಿ. ಸೊ ಒಂದು ಗುರುವಿನ ಬಲ. ಓಕೆ, ಸೊ ನಿಮ್ಮ ಟೈಮ್ ಅಂತಕ್ಕಂಥದ್ದು, ಫಾರ್ಚ್ಯೂನ್, ಒಳ್ಳೆ ಸಮಯ ಅಂತಕ್ಕಂಥದ್ದು ಬರ್ತಾ ಇದೆ. ಆ್ಯಂಡ್ ಹಣಕಾಸಿನ ವಿಚಾರವಾಗಿ ಯಾರೆಲ್ಲ ತುಂಬ ತಲೆಗೆಡ್ಸ್ಕೊಂಡಿದ್ರಿ, ಹೇಗಪ್ಪ, ಅಥವಾ ನನಗೆ ಹೊಸ ಜಾಬ್ ಬೇಕಾಗಿದೆ, ಇಲ್ಲಿ ಜಾಬ್ ಸಿಗುತ್ತಾ ನನಗೆ, ಓಕೆ, ತುಂಬಾ ಒಂದು ರೀತಿ ಹೇಳೋದಂದರೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನಿಮಗೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಅಂದರೆ ಹೇಗೋ ಇವಾಗ ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಬಟ್ ಏನಂದರೆ ಎಷ್ಟು ದಿವಸ ಅಂತ ಇದೇ ಥರ ಬ್ಯಾಲೆನ್ಸ್ ಮಾಡೋಕ್ಕಾಗದೆ, ಒಂದು ನಿರ್ಧಾರ, ಒಂದು ದೃಢವಾದ ಒಂದು ಇನ್ಕಮ್ ಸೋರ್ಸ್ ಅಂತಕ್ಕಂಥದ್ದು ಬೇಕೇ ಬೇಕು ಅಲ್ವಾ. ಸೊ ಅದು ನಿಮಗೆ ಅನುಕೂಲ ಆಗ್ತಾ ಇದೆ. ಸೆಲೆಬ್ರೇಷನ್ಸ್ ಅಂತಕ್ಕಂಥದ್ದು ಆಗ್ತಿದೆ. ಸೊ ನನ್ನ ಪ್ರಕಾರ ನೀವು ಹೊರಗಡೆ ಹೋಗುವಾಗ ನಿಮ್ಮ ತಾಯಿಯ ಆಶೀರ್ವಾದವನ್ನು ತೊಗೊಂಡು ಹೋಗಿ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಯಾರೇ ಒಂದು ಹಿರಿಯ ವ್ಯಕ್ತಿ ಇದ್ದರೆ ಅವರ ಆಶೀರ್ವಾದವನ್ನು ಪಡೆದು ನೀವು ಕೆಲಸ ಕಾರ್ಯಗಳಿಗೆ ಹೋಗಿ, ಅಥವಾ ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ರೆ, ಅಥವಾ ಇನ್ನೇನೋ ಒಂದು ಕಾರ್ಯ, ಇದು ನನ್ನ ತುಂಬ ಇಂಪಾರ್ಟೆಂಟ್ ಇದೆ ನನ್ನ ಲೈಫಲ್ಲಿ ಅಂತ ಒಂದು ವರ್ಕ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಓಕೆ ತಾಯಿಯ ಒಂದು ಆಶೀರ್ವಾದ ಅಂತಕ್ಕಂಥದ್ದನ್ನು ತಗೊಂಡು ಹೊರಟ್ರೆ ಉತ್ತಮ ಫಲ. ಓಕೆ, ಆ್ಯಂಡ್ ಆದಷ್ಟು ಕಾನ್ಫ್ಲಿಕ್ಟ್ಸ್ನ ಅವಾಯ್ಡ್ ಮಾಡಿ. ಇವ್ರು ಯಾರೋ ಬಂದು ಹೇಳಿದ್ರು, ನೀವು ಅವ್ರ ಬಾಯಿಗೆ ನಿಮ್ಮ ಬಾಯಿ ಕೊಡ್ತಕ್ಕಂಥದ್ದು, ಇನ್ನೇನೋ ಆರ್ಗ್ಯುಮೆಂಟ್ಸ್ ಆಗ್ತಕ್ಕಂಥದ್ದು ಜಾಸ್ತಿ. ಅದನ್ನು ನೀವು ಅವಾಯ್ಡ್ ಮಾಡಿ. ಒಂಥರ ಸೈಲೆಂಟಾಗಿ ಇದ್ಬಿಟ್ರೆ ಒಳ್ಳೇದು. ಯಾಕಂದರೆ ಇಲ್ಲಿ ನಿಮ್ದು ಎನರ್ಜಿ ಹೆಂಗಂದರೆ ಅವ್ರು ಹೇಳೋದೇ ತಡ ರಿಯಾಕ್ಟ್ ಮಾಡಿಬಿಡ್ತೀರಾ, ರೈಟ್. ಸೊ ಅದು ಮಾಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ಡೀಲ್ ಮಾಡಿ. ಯಾಕಂದರೆ ಕೆಲವರು ಏನು ಮಾಡ್ತಾರೆ, ನಿಮಗೆ ವರ್ಕ್ ಲೈಫಲ್ಲಿ ಬೇಕು ಅಂತಾನೆ ನಿಮ್ಮನ್ನು ಸಿಕ್ಕಾಕ್ಸೋದಕ್ಕೆ ಟ್ರಿಗರ್ ಮಾಡ್ತಾರೆ ನಿಮ್ಮನ್ನು. ಸೊ ಆ ಒಂದು ಟ್ರ್ಯಾಪ್ಗೆ ಬೀಳಬೇಡಿ. ಓಕೆ, ಸೊ ತಾಯಿಯ ಒಂದು ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಇಲ್ಲಿ ಆಗ್ತಾ ಇದೆ, ನಿಮ್ಮ ಸಮಯ ಬದಲಾಗ್ತಾ ಇದೆ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಏನೋ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಸೊ ನೆಗೆಟಿವ್ ಥಿಂಕಿಂಗ್ ಬೇಡ, ರಿಕವರಿ. ಓಕೆ, ಸೊ ಯಾರೆಲ್ಲ ಜಾಬ್, ಹೆಲ್ತ್, ರಿಕವರಿ ನೋಡ್ತಾ ಇದ್ದೀರಾ, ಅದು ಆಗ್ತಾ ಇದೆ. ನೆಗೆಟಿವ್ ಥಿಂಕಿಂಗ್ ಬೇಡ ಗೈಸ್, ನೋ ಅಂತ ಹೇಳ್ತಾರೆ. ನೆಗೆಟಿವ್ ಥಿಂಕಿಂಗ್ ಬೇಡ. ಆ್ಯಂಡ್ ಇನ್ನೇನಾದರೂ ಮೆಸೇಜಸ್ ಇದೆಯಾ ಏಂಜಲ್ಸ್, ದಯವಿಟ್ಟು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಏನಾದರೂ ಮೆಸೇಜಸ್ ಇದೆಯಾ ದೈವದ ಕಡೆಯಿಂದ? ಸಿಚುವೇಶನ್ ವಿಲ್ ಇಂಪ್ರೂವ್. ಎಸ್, ಓಕೆ, ಸೊ ನೀವೇನು ನಾನು ಹೇಳಿದ್ನಲ್ಲ, ನೀವು ತುಂಬಾ ಒಂದು ಕಷ್ಟಕರವಾದ ಪರಿಸ್ಥಿತಿಯಿಂದ ಬರ್ತಾ ಇದ್ದೀರಾ, ಟೈಮ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ. ಸೊ ಏಂಜಲ್ಸ್ ಸಹ ಅದನ್ನು ಕನ್ಫರ್ಮ್ ಮಾಡ್ತಿದ್ದಾರೆ. ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್. ಸೊ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲವೂ ಸಮಾಧಾನದಿಂದ ಮಾಡಿದ್ರೆ ಅತ್ಯುತ್ತಮ ಫಲ. ಓಕೆ, ನೀವು ಯಾವುದೇ ಕಾರಣಕ್ಕೂ ತುಂಬ ರೂಡಾಗಿ, ತುಂಬ ರ್ಯಾಶಾಗಿ ಮಾಡ್ತೀನಿ ನಾನು. ಓಕೆ, ಆ ಮಾತಿನ ಮೇಲೆ ಹಿಡಿತವಿರಲಿ. ಓಕೆ, ಸೊ ಆದಷ್ಟು ನೋಡ್ಕೊಳ್ಳಿ. ಇನ್ನು ಮಿಕ್ಕಿದೆಲ್ಲ ನಿಮಗೆ ನ್ಯಾಚುರಲ್ ಆಗಿನೇ ಯೂನಿವರ್ಸ್ಗೆ ಆಲ್ರೆಡಿ ಎಷ್ಟೋ ಜನ ಪ್ರೇ ಮಾಡ್ತಾ ಇದ್ದೀರಾ, ಇಲ್ಲಿ ಮ್ಯಾನಿಫೆಸ್ಟೋ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಆದರೆ ನಂಬಿಕೆ, ರಿಕವರಿನೂ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಕೆ, ಸೊ ಹಾಗಾಗಿ ಯಾವುದೇ ಒಂದು ಡೌಟ್ಸ್ನ ಇಟ್ಕೋಬೇಡಿ. ಓಕೆ, ಆಲ್ ರೈಟ್ ಗೈಸ್, ಇದಾಗಿತ್ತು ನಿಮ್ಮ ಒಂದು ಮೆಸೇಜಸ್ ನೀವು ನಂಬುವಂಥ ದೈವದ ಕಡೆಯಿಂದ. ಸೊ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ನೀವು ಯಾರ ಒಂದು ಭಕ್ತರು, ಯಾವ ದೈವವನ್ನು ನೀವು ನಂಬ್ತೀರಾ ತುಂಬ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ನಮಸ್ತೆ, ಹರೇ ಕೃಷ್ಣ.